ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸೆಲ್ ಡಿಸೋಜ. ಪಾಕಿಸ್ತಾನ ಸೋಲಿನ ಮೇಲೆ ಸೋಲು, ಅವಮಾನದ ಮೇಲೆ ಅವಮಾನ ಅನುಭವಿಸಿದ ಮೇಲೆ ಪಾಕಿಸ್ತಾನ ಈಗ ತನ್ನ ದೇಶವನ್ನ ಹರಾಜಿಗೆ ಇಟ್ಟಿದೆ. ಮತ್ತೊಮ್ಮೆ ಅಮೆರಿಕದ ಬಳಿ ಭಿಕ್ಷೆ ಬೇಡೋಕೆ ಹೋಗಿದೆ. ಆದ್ರೆ ಈ ಬಾರಿ ಭಿಕ್ಷೆ ಪಾಕಿಸ್ತಾನವನ್ನ ಯಾವ ರೀತಿಯಲ್ಲಿ ಕಷ್ಟಕ್ಕೆ ಸಿಲುಕಿಸ್ತಾ ಇದೆ ಅನ್ನುವ ಐಡಿಯಾ ಪಾಕಿಸ್ತಾನಕ್ಕೆ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ. ಪಾಕಿಸ್ತಾನ ಈಗ ಗ್ವಾದರ್ ಬಳಿ ಅಮೆರಿಕಕ್ಕೆ ಬಂದರನ್ನ ಹಸ್ತಾಂತರಿಸೋಕೆ ರೆಡಿ ಆಗಿದೆ. ವರದಿಗಳ ಪ್ರಕಾರ ಚೀನಾದ ಗ್ವಾದರ್ ಬಂದರಿನಿಂದ ಕೇವಲ 70 ಮೈಲಷ್ಟು ದೂರದಲ್ಲಿರುವ ಬಲೂಚಿಸ್ತಾನದ ಪಾಸ್ನಿಯಲ್ಲಿ ಟರ್ಮಿನಲ್ ನಿರ್ಮಿಸೋಕೆ ಇಸ್ಲಾಮಾಬಾದ್ ಅಮೆರಿಕಕ್ಕೆ ಆಫರ್ ಕೊಟ್ಟಿದೆ. ಪಾಕ್ನ ಈ ಆಫರ್ ಇಂದ ಯಾವ ಅಮೆರಿಕ ಚೀನಾವನ್ನ ಪಾಕಿಸ್ತಾನದಲ್ಲಿರುವ ಅಪರೂಪದ ಭೂಮಿ ಖನಿಜಗಳಿಗೆ ದೂರ ಇಡುವ ಪ್ರಯತ್ನ ಮಾಡ್ತಾ ಇತ್ತು, ಅದನ್ನ ಅಮೆರಿಕಕ್ಕೆ ತಾನು ಪಡೆದುಕೊಳ್ಳೋಕೆ ಅವಕಾಶ ಸಿಗ್ತಾ ಇದೆ. ಈ ಆಫರ್ ಪಾಕಿಸ್ತಾನ ಅಮೆರಿಕಕ್ಕೆ ಯಾವಾಗ ಕೊಟ್ಟು ಅಂತ ಕೇಳಿದ್ರೆ, ಆಸಿಮ್ ಮುನೀರ್ ಮತ್ತು ಶಾಬಾಜ್ ಶರೀಫ್ ರೀಸೆಂಟ್ ಆಗಿ ಟ್ರಂಪ್ ಅವರನ್ನ ಭೇಟಿಯಾದಾಗ ಈ ಪ್ರಸ್ತಾಪವನ್ನ ಮಾಡಿದ್ರು. ನಿಮ್ಗೆ ನೆನಪಿರಬಹುದು, ಆಸಿಮ್ ಮುನೀರ್ ಮಿನರಲ್ಸ್ ನ ಬ್ರೀಫ್ ಕೇಸ್ ಓಪನ್ ಮಾಡಿ ಟ್ರಂಪ್ಗೆ ತೋರಿಸ್ತಾ ಇರುವ ಫೋಟೋ ಒಂದು ತುಂಬಾ ವೈರಲ್ ಆಗಿತ್ತು. ಅದು ಸುಮ್ಮನೆ ತೆಗೆದಿರುವ ಫೋಟೋ ಆಗಿರ್ಲಿಲ್ಲ, ಇದೇ ಆಫರ್ನ ಮಾತುಕತೆಯಾಗಿತ್ತು. ಹಾಗಾದ್ರೆ ಪಾಕಿಸ್ತಾನ ಯಾಕೆ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದೆ ಅಂತ ಕೇಳಿದ್ರೆ, ನಿಮ್ಗೆ ಗೊತ್ತು ಪಾಕಿಸ್ತಾನದ ಆರ್ಥಿಕತೆ ಹೇಗೆ ಪಾತಾಳಕ್ಕೆ ಇಳಿದಿದೆ ಅಂತ. ಭಿಕ್ಷೆ ಬೇಡುವ ರಾಷ್ಟ್ರ ಅದು. ಈಗಂತೂ ಸಾಲ ಮಾಡಿ ಮಾಡಿ ಸಾಲ ಗಗನಕ್ಕೆ ಏರಿದೆ. ಕಂಪನೀಸ್ಗಳು ಬಿಟ್ಟು ಹೋಗ್ತಾ ಇದ್ದಾವೆ. ಮೈಕ್ರೋಸಾಫ್ಟ್ ಪಾಕಿಸ್ತಾನದಲ್ಲಿ 25 ವರ್ಷಗಳ ಕಾರ್ಯಾಚರಣೆಯನ್ನ ಕೊನೆಗೊಳಿಸ್ತಾ ಇದೆ. ಅಂದ್ರೆ ಎಲ್ಲವೂ ಪಾಕಿಸ್ತಾನವನ್ನ ತೊರೆದು ಹೋಗ್ತಾ ಇದೆ. ಜಗತ್ತು ತನ್ನ ಮೇಲೆ ನಂಬಿಕೆಯನ್ನ ಕಳೆದುಕೊಂಡಿದೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತು. ಹಾಗಾಗಿ ಆಬ್ವಿಯಸ್ಲಿ ಹೂಡಿಕೆದಾರರು ಹೊರಟು ಹೋಗುವಾಗ ಹತಾಶೆಯ ಪ್ರಾರಂಭವಾಗುತ್ತೆ. ಅದಕ್ಕೆ ಈಗ ವಾಷಿಂಗ್ಟನ್ನ ಡಾಲರ್ಸ್ಗಳನ್ನ ಆಕರ್ಷಿಸೋಕೆ ಪಾಸ್ನಿ ಈಗ ಇಸ್ಲಾಮಾಬಾದ್ನ ಹೊಸ ವೆಪನ್. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಅದಕ್ಕೆ ಪಾಕ್ ಕಂಡು ಹಿಡಿದ ಸಿಂಪಲ್ ಐಡಿಯಾ, ಅಮೆರಿಕಕ್ಕೆ ಬಂದರ್ ನಿರ್ಮಿಸೋಕೆ ಅವಕಾಶ ಕೊಡೋದು, ಅವರಿಗೆ ಖನಿಜಗಳ ಮೇಲೆ ಅವಕಾಶ ಕೊಡೋದು, ಅದರ ಬದಲಾಗಿ ಪಾಕಿಸ್ತಾನಕ್ಕೆ ಹಣಕಾಸು, ಸಾಧ್ಯ ಆದರೆ ರಕ್ಷಣೆ ಕೂಡ ಸಿಗುವುದು ಅಂತ ಭರವಸೆ. ಆದ್ರೆ ಈ ಕಡೆ ನೋಡಿದ್ರೆ ಪಾಕಿಸ್ತಾನದ ಈ ನಡೆ ಬೀಜಿಂಗ್ಗೆ ಮಾಡಿದ ದ್ರೋಹ ಕೂಡ ಹೌದು. ಯಾಕಂದ್ರೆ CPEC ಅಡಿಯಲ್ಲಿ ಚೀನಾ ಗ್ವಾದರ್ಗಾಗಿ ಶತಕೋಟಿ ಖರ್ಚು ಮಾಡಿದೆ. ಈಗ ನೋಡಿದ್ರೆ ಪಾಕಿಸ್ತಾನ ಅಮೆರಿಕವನ್ನ ಕೂಡ ಅಲ್ಲೇ ಪಕ್ಕದಲ್ಲೇ ಬಂದರನ್ನ ಸ್ಥಾಪಿಸೋಕೆ ಆಹ್ವಾನ ಕೂಡ ನೀಡ್ತಾ ಇದೆ. ಇದು ಹೇಗಾಯ್ತು ಅಂದ್ರೆ, ಎಟ್ ಅ ಟೈಮ್ ತಮ್ಮ ಮನೆಯನ್ನ ಇಬ್ಬರು ಶತ್ರುಗಳಿಗೆ ಬಾಡಿಗೆಗೆ ನೀಡಿದ ಹಾಗೆ, ಹೌದಲ್ವಾ? ಹಾಗಾದ್ರೆ ಇನ್ನು ಇದಕ್ಕೆ ಪಾಕಿಸ್ತಾನ ಎಸಗಿದ ಈ ದ್ರೋಹಕ್ಕೆ ಚೀನಾದ ಉತ್ತರ ಪಾಕಿಸ್ತಾನಕ್ಕೆ ಹೇಗಿರುತ್ತೆ ಅನ್ನೋದು ಕಾದು ನೋಡ್ಬೇಕು. ಮೊದಲು ಗ್ವಾದರನ್ನ ಚೀನಾಕ್ಕೆ ಕೊಟ್ಟಾಯ್ತು, ಈಗ ಪಾಸ್ನಿಯನ್ನ ಅಮೆರಿಕಕ್ಕೆ ಕೊಡ್ತಾ ಇದೆ. ಪಾಕಿಸ್ತಾನ ಹಣಕ್ಕಾಗಿ ತನ್ನನ್ನು ತಾನು ಹರಾಜು ಹಾಕೊಳ್ತಾ ಇದೆ. ಇಷ್ಟಾದ್ರೂ ಕೂಡ ಪಾಕಿಸ್ತಾನದ ಕೊಬ್ಬು ಒಂಚೂರು ಕಡಿಮೆ ಅಂತೂ ಆಗಿಲ್ಲ. ಭಾರತವನ್ನ ಕೆಣಕೋಕೆ ಬರ್ತಾನೆ ಇರುತ್ತೆ. ಆದ್ರೆ ಭಾರತ ಈಗ ಸುಮ್ಮನೆ ಕೂರುವ ಮಾತೇ ಇಲ್ಲ. ಒಂದು ಕಡೆ ಪಾಕಿಸ್ತಾನಕ್ಕೆ ನೋಡಿದ್ರೆ ಭಾರತ POK ವಿಚಾರದಲ್ಲಿ ಎಚ್ಚರಿಸ್ತಾ ಇದೆ. मैं जब जम्मू एंड कश्मीर बोलता हूं, माननीय सदस्य इसलिए एग्रेसिव हूं कि जम्मू एंड कश्मीर के पीएको को आप भारत का हिस्सा नहीं मानते हो क्या? एग्रेसिव ना हो, जान दे देंगे इसके लिए। क्या बात कर रहे हो आप? एग्रेसिव होने की क्या बात कर रहे हो? जान दे देंगे इसके लिए। कि जब मैं सदन में जब जम्मू एंड कश्मीर राज्य बोला हूं, तब पाक ऑक्यूपाई कश्मीर और अक्साई चीन दोनों इसका हिस्सा है, ये बात को। ಸೇನೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ನೋಡಿದ್ರೆ, ವಿಶ್ವ ಭೂಪಟದಲ್ಲಿ ತನ್ನ ಅಸ್ತಿತ್ವ ಉಳಿಬೇಕು ಅನ್ನುವ ಆಸೆ ಪಾಕಿಸ್ತಾನಕ್ಕೆ ಇದ್ರೆ, ಪಾಕಿಸ್ತಾನ ತನ್ನ ನೆಲದಲ್ಲಿ ಭಯೋತ್ಪಾದನೆಗೆ ಬೆಂಬಲ ನೀಡೋದನ್ನ ಆದಷ್ಟು ಬೇಗ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ.
इस बार भारत देश पूरी तैयारी के साथ है और इस बार वो संयम नहीं रखेगा जो सिंदूर 1.0 में हमने संयम रखा। इस बार हम आगे की कार्रवाई करेंगे और कुछ ऐसी कार्रवाई करेंगे कि हो सकता है पाकिस्तान को सोचना पड़े कि उसे इतिहास में भूगोल में रहना है कि नहीं रहना है। अगर उसे भूगोल में अपनी जगह बनानी है तो उसके लिए उसे जो स्टेट स्पॉन्सर टेररिज्म जिसको हम बोलते हैं, यानी कि उसका देश जो टेररिज्म को स्पॉन्सर कर रहा है उसे रोकना पड़ेगा। तो आप अपनी पूरी तैयारी करके रखिए और अगर परवरदिगार चाहेंगे, भगवान चाहेंगे, वाहेगुरु चाहेंगे तो बहुत जल्दी ही आपको मौका मिलेगा। उसके लिए ऑल ದಿ बेस्ट। जय हिंद। ಇನ್ನೊಂದ್ ಕಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪಾಕ್ ವಿವಾದಿತ ಸರ್ ಕ್ರೀಕ್ ಪ್ರದೇಶದಲ್ಲಿ ಏನಾದ್ರೂ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಇಡೀ ಪ್ರದೇಶದ ಭೂಗೋಳಿಕತೆ ಹಾಗೂ ಇತಿಹಾಸವನ್ನೇ ಬದಲಾವಣೆ ಮಾಡುವ ರೀತಿಯಲ್ಲಿ ಉತ್ತರ ಕೊಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ। हाल में पाकिस्तान की फौज ने सर क्रीक के सटे इलाकों में अपना मिलिट्री इंफ्रास्ट्रक्चर बढ़ाया है, वह उसकी नीयत बताता है। साथियों, भारत की सीमाओं की रक्षा भारतीय सेनाएं और बॉर्डर सिक्योरिटी फोर्स मिलकर मुस्तैदी से कर रही हैं। अगर सर क्रीक इलाके में पाकिस्तान की ओर से कोई भी हिमाकत की गई तो उसे ऐसा करारा जवाब मिलेगा कि इतिहास और भूगोल दोनों बदल जाएंगे मेरे साथियों। और 1965 की जंग में भारत की सेना ने लाहौर तक पहुंचने का सामर्थ्य भी दिखाया। आज 2025 में पाकिस्तान को याद रखना चाहिए कि कराची का एक रास्ता क्रीक से ही होकर गुजरता है। ಈಗ ಪಾಕಿಸ್ತಾನ ತಾನೇ ಅಮೆರಿಕದ ಜೊತೆ ಸಾಹಸಕ್ಕೆ ಕೈ ಹಾಕಿ ಚೀನಾದ ಕೆಂಗಣ್ಣಿಗೆ ಗುರಿಯಾಗಿದೆ। ಹಾಗಾದ್ರೆ ಮುಂದೆ ಪಾಕಿಸ್ತಾನದ ಗತಿ ಏನಾಗುತ್ತೆ ಅಂತ ನಾವೆಲ್ಲರೂ ಕಾದು ನೋಡೋಣ। ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ। ರೀಪೋಸ್ ಮ್ಯಾಟ್ರೆಸ್। ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ। ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ। ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ।